ಗ್ರಾಮಗಳ ನಾಗರಿಕರೇ, ಏನು ಅನೇಕ ವರ್ಷಗಳಿಂದ ನೂರಾರು ವರ್ಷಗಳಿಂದ ಆನೇಕಲ್ನ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವವು 2026ನೇ ಸಾಲಿನಲ್ಲಿ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ಮತ್ತು ರಾಜ್ಯ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠದ ಆದೇಶದಂತೆ ವಿವಾದ ಮುಕ್ತವಾಗಿ ಈ 2026ನೇ ಸಾಲಿನಲ್ಲಿ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ದೇವಿಯ ಕರಗ ಮಹೋತ್ಸವ ನಡೆಯುತ್ತಿದೆ. ಇದಕ್ಕೆ ಆನೇಕಲ್ನ ನಾಗರಿಕರು, ವೈನಿಕುಲ ಕ್ಷತ್ರಿಯ ಕುಲ ಬಾಂಧವರು ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಕರಗ ಈ ದಿನ ರಾತ್ರಿ 2:45ಕ್ಕೆ ದೇವಾಲಯದಿಂದ ಹೊರಟು ಸಂಚಾರ ಮಾರ್ಗವನ್ನು ಪ್ರಕಟಗೊಳಿಸೋದಕ್ಕೋಸ್ಕರ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಆನೇಕಲ್ ನಗರದ ಹಲವಾರು ಬೀದಿಗಳಲ್ಲಿ ಕರಗ ಸಂಚಾರ ಆಗ್ತಾ ಇರೋದ್ರಿಂದ ಅದರ ಸಂಪೂರ್ಣ ಮಾಹಿತಿಯನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತೇಳಿ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಅದರಂತೆ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮೊದಲಿಗೆ ಮಾನ್ಯ ತಹಸೀಲ್ದಾರ್ ಶಶಿಧರ್ ಮಾಡ್ಯಾಳ್ರವರ ಮತ್ತು ಕ್ಷೇತ್ರದ ಶಾಸಕರಾದ ಶಿವಣ್ಣನವರ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಕರಗ ಮಹೋತ್ಸವ ನಡೀತಾ ಇದೆ. ಅದಕ್ಕೆ ಅವರಿಗೆ ದೇವಾಲಯದ ಪರವಾಗಿ ಮತ್ತು ನಮ್ಮ ಮೂಲ ವೈನಿಕುಲ ಕ್ಷತ್ರಿಯ ಯತಿಗಳ ಸೇವಾ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರಗ ಹೊರಡುವಂಥ ಮಾರ್ಗವನ್ನು ತಿಳಿಸೋದಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಆನೇಕಲ್ನ ಇತಿಹಾಸ ಪ್ರಸಿದ್ಧವಾದಂತಹ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಶಕ್ತ್ಯೋತ್ಸವವು ಈ ದಿನ 1/4/2026ರಂದು ಮಧ್ಯರಾತ್ರಿ 2:45 ದೇವಾಲಯದಿಂದ ಹೊರಟು ಮೊದಲಿಗೆ ಭವಾನಿ ಶಂಕರ ಸ್ವಾಮಿ ದೇವಾಲಯ, ಶಂಕರಮಠ ಭವಾನಿ ಶಂಕರ ಸ್ವಾಮಿ ದೇವಾಲಯ, ನಂತರ ಸಂತೆ ಬೀದಿ ಈರಾವಂತನ ಪ್ರತಿಮೆ, ಬಲರಾಮನ ಪ್ರತಿಮೆ ಅಂತಾರೆ, ಈರಾವಂತನ ಪ್ರತಿಮೆಗೆ ಭೇಟಿ ಕೊಟ್ಟು ಅಲ್ಲಿಂದ ಮಾರಿಯಮ್ಮ ದೇವಸ್ಥಾನ, ಅಲ್ಲಿಂದ ಕುಂಬಾರಪೇಟೆ ಆಂಜನೇಯ ಸ್ವಾಮಿ ದೇವಾಲಯ, ಅಲ್ಲಿಂದ ಕುಂಬಾರಪೇಟೆ ಮತ್ತು ತಿಲಕ್ ವೃತ್ತದಲ್ಲಿ ಏನು ಒಂದು ಊರಿನ ಎಲ್ಲ ಗ್ರಾಮಗಳ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವಗಳಿರುತ್ತೆ. ಅಲ್ಲಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ನಂತರ ಅಲ್ಲಿಂದ ತ್ಯಾಗರಾಜ ರಸ್ತೆ ಮೂಲಕ ಅಂಗಡಿ ಬೀದಿ ಮೂಲಕ ತಳಿ ಮುಖ್ಯ ರಸ್ತೆಯಲ್ಲಿ ಹೊರಟು ದೊಡ್ಡಕೆರೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯ, ಬ್ಯಾಡ್ರ ಬೀದಿ ಮೂಲಕ ಪಾಳ್ಯಗಾರ ಬೀದಿ, ಅಲ್ಲಿಂದ ದೊಡ್ಡಕೆರೆ ಬ್ರಾಹ್ಮಣರ ಬೀದಿ ಶ್ರೀರಾಮ ಟೆಂಪಲ್ ಮೂಲಕ ಪಸ್ಪುಲ್ಪೇಟೆ ಆಂಜನೇಯ ಸ್ವಾಮಿ ದೇವಾಲಯ, ನಂತರ ಎಕೆ ಕಾಲೋನಿ ಗಂಗಮ್ಮ ಗುಡಿ ಬೀದಿ, ಉಳ್ಳಿ ತಿಗಡ್ರಿ ಬೀದಿ ನಂತರ ಚರ್ಚ್ ರಸ್ತೆ ಮೂಲಕ ರಾಜಬೀದಿ ಚರ್ಚ್ ರಸ್ತೆ ಮೂಲಕ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಕಲ್ಯಾಣ ಮಂಟಪ ರಸ್ತೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಗಾಣಿಗರ ಬೀದಿ, ಬರಗೂರುಪೇಟೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಚಲ್ಲಾಪುರಮ್ಮ ದೇವಸ್ಥಾನ ಮೂಲಕ ತ್ಯಾಗರಾಜ ರಸ್ತೆ ಸಂಪರ್ಕ ಮಾಡಿ ಅಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ವೆಂಕಟರಮಣ ಸ್ವಾಮಿ ದೇವಾಲಯ ಭೇಟಿ ನೀಡಿ ದೊಡ್ಡ ಬೀದಿ ಮೂಲಕ ಜಯಲಕ್ಷ್ಮಿ ಟ್ಯಾಕೀಸ್ ಅನ್ನಪೂರ್ಣೇಶ್ವರಿ ಚಿತ್ರಮಂದಿರದ ವೃತ್ತದಿಂದ ಬೋವಿ ಕಾಲೋನಿ ಯಲ್ಲಮ್ಮನ ಗುಡಿ, ಆ ನಂತರ ಅಮ್ಮ ಆಸ್ಪತ್ರೆ ರಸ್ತೆ ಬಸಣ್ಣ ಬೀದಿ ಮೂಲಕ ದೇವರಕೊಂಡಪ್ಪ ವೃತ್ತ, ಅಲ್ಲಿಂದ KEB ಅಂದರೆ ಬೆಸ್ಕಾಂ ಕಚೇರಿ, ಅಲ್ಲಿಂದ ಶ್ರೀರಾಮ ಟೆಂಪಲ್ ಸರ್ಕಲ್ ಗಾಂಧಿ ಸರ್ಕಲ್ಲು, ಅದರ ನಂತರ ಕಮ್ಮದ ಗಣಪತಿ ವೃತ್ತ, ಅಲ್ಲಿಂದ ತಿಲಕ್ ಸರ್ಕಲ್ ಬಂದು ಮತ್ತೆ ಸಂತೆ ಬೀದಿ ಮೂಲಕ ಕರಗ ದೇವಾಲಯನ ತಲುಪುತ್ತೆ. ಸಾರ್ವಜನಿಕರು ಎಲ್ಲ ಮಾರ್ಗದಲ್ಲೂ ಸಹ ದೇವಿಯ ಆಶೀರ್ವಾದ ಪಡೆದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಹೊಸಪೇಟೆಗೆ ಹೋಗುತ್ತೆ. ಹೊಸಪೇಟೆಯಲ್ಲಿ ಈಗ ರಾಮರ ದೇವಸ್ಥಾನ ಸರ್ಕಲ್ಲು, ದೇವರಕೊಂಡಪ್ಪ ವೃತ್ತ, ಮುನಿರಮ್ಮ ಗಲ್ಲಿ, ಅಮೀರ್ ಜಾನ್ ಗಲ್ಲಿ, ಕೆಂಚಮುನಿಯಮ್ಮ ಬೀದಿ, ಬಸಣ್ಣ ಬೀದಿ, ಅಮ್ಮ ಆಸ್ಪತ್ರೆ ರಸ್ತೆ, ಇದೆಲ್ಲನೂ ಸಹ ಹೊಸಪೇಟೆನೇ ಆಗಿದೆ. ಅಲ್ಲ ಮುಂಚೆ 30 ವರ್ಷದಿಂದನೂ ಅದೇ ಇದ್ದಿದ್ದು. ಹೌದು, ಈಗಲೂ ಅದೇ. ಅದಕ್ಕಿಂತ ಇನ್ನೂ ಊರು ಬೆಳೆದಿದೆ. ಈಗ ಸದ್ಯಕ್ಕೆ ಅಂಥ ಆಲೋಚನೆಗಳಿಲ್ಲ. ಅಲ್ಲ ಬರೋ ವರ್ಷ ಆದರೂ ಊರು ಬೆಳೀತಾ ಇರುತ್ತೆ. ಅಲ್ಲಲ್ಲ ಮುಂದಿನ ವರ್ಷ ಆದ್ರೂ ಅದನ್ನು ಸರಿ ಮಾಡ್ತೀರಾ? ಇಲ್ಲ, ಅಂಥ ವಿಚಾರ ಇದ್ದಾಗ ನಾವು ಖಂಡಿತ ತಿಳಿಸ್ತೀವಿ. ಆಸೆ ಇಟ್ಕೊಂಬೋದ? ಇಲ್ಲ ಆಸೆ ಇಲ್ಲ, ಖಂಡಿತ. ಈಗ ಏನು ಪ್ರಮುಖ ವೃತ್ತಗಳಿದೆ ಆ ವೃತ್ತಗಳಲ್ಲಿ ಹೆಚ್ಚಿನ ಸಮಯನ ಕರಗ ಅಲ್ಲಿ ಜನಗಳು ನೋಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನೋದು ಒಂದು ಆಲೋಚನೆ ಇದೆ. ಅದು ಮುಂದಿನ ವರ್ಷದಿಂದ ನೋಡೋಣ. ಈಗ ಹಳೆಯ ಗ್ರಾಮದಲ್ಲಿ ಏನಾಗಿದೆ, ಆನೇಕಲ್ ಹಳೆ ಊರು ಮತ್ತು ಹೊಸಪೇಟೆ ನೀವೇನು ಹೇಳಿದ್ರೆ ಅದು ರಾಜಬೀದಿಗಳು ಮತ್ತು ಇನ್ನು ಅದರದ್ದೇ ಆದಂಥ ಏನು ಮೊದಲಿಂದ ಸಂಚಾರ ನಡೆಸ್ತಾ ಇದ್ದಂಥ ಸ್ಥಳಗಳಿತ್ತು, ಅದೆಲ್ಲವೂ ಸಹ ಸಂಪೂರ್ಣವಾಗಿ ಕವರ್ ಆಗುತ್ತೆ. ಸರ್, ಈ ಬಾರಿ ಕರಗ ಯಾರು ಹೋಗ್ತಾರೆ? ಸರ್, ದಿವಂಗತ ಪೂಜಾರಿ ಅರ್ಜುನಪ್ಪನವರ ಕಿರಿಯ ಮಗ ಎ ರಮೇಶ್ ಕರಗ ಬರ್ತಾರೆ. ಕೋಟೆ ಜಗಳ ಈ ದಿನ ಒಂದು ಏನು ನಾವು ಈ ಘಟ್ಟದಲ್ಲಿ ನಿಂತಿದ್ದೀವಿ. 23ನೇ ತಾರೀಕು
ಮಾರ್ಚ್ 23ರಂದು ದೇವಾಲಯದ ಈ ಕರಗ ಶಕ್ತ್ಯೋತ್ಸವದ ವಿಚಾರದಲ್ಲಿ ಧ್ವಜಾರೋಹಣ ಆಯಿತು. ತುಂಬ ಚೆಂದಾಗಿ ನೆರವೇರಿಸ್ಕೊಟ್ರು. ಮತ್ತು ಸೋಮವಾರ 30ನೇ ತಾರೀಕು ದೀಪೋತ್ಸವ ಆಯಿತು. ಊರಿನ ರಾಜಬೀದಿಗಳಲ್ಲೆಲ್ಲ ದೀಪೋತ್ಸವ ಉತ್ಸವ ಆಯಿತು. ಜನ ತುಂಬ ಸಹಕಾರ ಕೊಟ್ಟರು. ತುಂಬ ವಿಜೃಂಭಣೆಯಿಂದ ನಡೀತು. ಈ ದಿನ ಏಪ್ರಿಲ್ 1ನೇ ತಾರೀಕು ಚೈತ್ರ ಹುಣ್ಣಿಮೆ ದಿನ ಆಗಿದೆ. ಈ ದಿನ ನಮ್ಮದು ಪ್ರಮುಖ ಘಟ್ಟ. ರಾತ್ರಿ 2:45ಕ್ಕೆ ಹಸಿ ಹೂವಿನ ಕರಗ ಅಂತ ಹೇಳಿ ಮಾಡ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಒಂದು ವಾರ ಜಾತ್ರೆ ಮಾಡುವಂಥದ್ದು, 2 ದಿನ ಕರಗ ಉತ್ಸವ ನಡೆಸುವಂಥದ್ದು ಆನೇಕಲ್ನ ಒಂದು ವಿಶೇಷ ಉತ್ಸವವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಮೊದಲನೇ ದಿನದ ಕರಗ ಮಹೋತ್ಸವ ಇದೆ. ಮತ್ತು ಅದರ ಜೊತೆಗೆ ರಾತ್ರಿ 10 ಗಂಟೆಗೆ ಇರವಂತನ ಪ್ರತಿಷ್ಠಾಪನೆ ಇರುತ್ತೆ. ಮತ್ತು ಜಲಕರಗನೂ ಒಂದಿರುತ್ತೆ, ಜಲ್ದಿ ಕರಗ ಅಂತೀವಿ, ಅದು ಜಲಕರಗನೂ ಒಂದಿರುತ್ತೆ. ಆನಂತರ ನಾಳೆ ಬ್ರಹ್ಮರಥೋತ್ಸವ ಇದೆ. ಅರ್ಜುನ ಮತ್ತು ಸುಭದ್ರೆಯರ ಬ್ರಹ್ಮರಥೋತ್ಸವ ಇರುತ್ತೆ ನಾಳೆ ಮಧ್ಯಾಹ್ನ 3 ಗಂಟೆಗೆ. ತುಂಬ ಶ್ರಮಪಟ್ಟು ನಮ್ಮ ಕುಲಬಾಂಧವರು ಮತ್ತು ನಮ್ಮ ಸ್ನೇಹಿತರು, ದೇವಾಲಯದ ಭಕ್ತಾದಿಗಳು ಎಲ್ಲರೂ ಸೇರಿ ರಥ ನಿರ್ಮಾಣ ಮಾಡಿದ್ದಾರೆ. ಆ ರಥೋತ್ಸವ ನಾಳೆ 3 ಗಂಟೆಗೆ ನಡೆಯುತ್ತೆ. ಅದು ಇಲ್ಲಿಂದ ದೇವಾಲಯದಿಂದ ಹೊರಟು ಆನೇಕಲ್ನ ತಿಲಕ್ ಸರ್ಕಲ್ನಲ್ಲಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಮತ್ತೆ ವಾಪಸ್ಸು ದೇವಾಲಯದವರೆಗೂ ಬರುತ್ತೆ. ಅದರಲ್ಲಿ ಸಾರ್ವಜನಿಕರು ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ. ಮತ್ತು 3ನೇ ತಾರೀಕು ವಿಶೇಷವಾದಂಥ ಕೋಟೆ ಜಗಳ, ಏನು ಒಂದು ಮಹಾಭಾರತದ ಕುರುಕ್ಷೇತ್ರ ಯುದ್ಧದ ಒಂದು 18 ದಿನದ ಒಂದು ಯುದ್ಧ ನಡೆಯುತ್ತೆ. ಅದರ ಒಂದು ಭಾಗವಾಗಿ ಅಭಿಮನ್ಯು ಪದ್ಮವ್ಯೂಹವನ್ನು ಭೇದಿಸಿದಂತಹ ಒಂದು ಧಾರ್ಮಿಕ ಆಚರಣೆಯನ್ನು ನಾವಿಲ್ಲಿ ಕೋಟೆ ಜಗಳದಲ್ಲಿ ನೆರವೇರಿಸ್ತೀವಿ. ಅದು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತು 4ನೇ ತಾರೀಕು ಒಣ ಕರಗ ಅಂತ, ಆ ಒಣ ಹೂವಿನ ಕರಗ ಅಂತಲೇ ಅದು ಆನೇಕಲ್ನಲ್ಲಿ ವಿಶೇಷವಾಗಿ ನಡೆಯೋದ್ರಿಂದ ಆವತ್ತು ಅಗ್ನಿಕುಂಡ, ಹೂವಿನ ಕರಗ ಎಲ್ಲ ಇರುತ್ತೆ. 4ನೇ ತಾರೀಕು ಬೆಳಗ್ಗೆ ವಿಶೇಷವಾಗಿ ಧರ್ಮರಾಯ ಸ್ವಾಮಿ ಉತ್ಸವ ಅಂತ ಆಗುತ್ತೆ. ತುಂಬ ವಿಜೃಂಭಣೆ ಮತ್ತು ತುಂಬ ವಿಶೇಷವಾಗಿ ಆಗುತ್ತೆ. ನಮ್ಮ ಭಾಗದಲ್ಲಿ ಅದನ್ನು ತುಂಬ ವಿಶೇಷವಾಗಿ ಅದನ್ನು ಆಚರಣೆ ಮಾಡ್ತಾರೆ. ಬೆಳಿಗ್ಗೆ ಒಂದು 9 ಗಂಟೆ 9:30ಗೆ ಉತ್ಸವ ಪ್ರಾರಂಭ ಆಗುತ್ತೆ. ಒಂದು 12 ಗಂಟೆವರೆಗೂ ಉತ್ಸವ ನಡೆಯುತ್ತೆ. ಅದು ಭಾರಿ ವಿಶೇಷವಾಗಿರುತ್ತೆ. ಹೆಜ್ಜೆಗೊಂದು ತೆಂಗಿನಕಾಯಿ, ಹೂವು ಮತ್ತು ಅದರದ್ದೇ ಆದಂಥ ಒಂದು ಸಾಮಗ್ರಿಗಳಿದೆ. ಅದನ್ನು ಸಮರ್ಪಣೆ ಮೂಲಕ ನಾವು ಧರ್ಮರಾಯ ಸ್ವಾಮಿ ಉತ್ಸವವನ್ನು ನೆರವೇರಿಸ್ತೀವಿ. ಅದರಲ್ಲಿ ಭಕ್ತಾದಿಗಳು ಭಾಗವಹಿಸಬೇಕು ಅಂತೇಳಿ ನಮ್ಮದು ಒಂದು ಮನವಿ ಇದೆ ದೇವಾಲಯದ ಪರವಾಗಿ. ಮತ್ತು 5ನೇ ತಾರೀಕು ಒಂದು ವಸಂತೋತ್ಸವ ಅಂತ ಇರುತ್ತೆ. 6ನೇ ತಾರೀಕು ಧ್ವಜ ಅವರೋಹಣದ ಮೂಲಕ ಈ 2026ನೇ ಸಾಲಿನ ಕರಗ ಶಕ್ತ್ಯೋತ್ಸವ ಮುಕ್ತಾಯ ಆಗುತ್ತೆ. ನೈಟ್ ಏನು ಕಾರ್ಯಕ್ರಮ ಇರುತ್ತೆ? ಕರಗ ದಿವಸ ನೈಟ್ ಇವತ್ತು ಅದೇ ಹೇಳಿದ್ವಲ್ವ, ವೀರವಂತನ ಪ್ರತಿಷ್ಠಾಪನೆ ಇರುತ್ತೆ. ಅದು ಬಿಟ್ಟು ಬೇರೆ ಜಲ್ದಿ ಕರಗ ಇರುತ್ತೆ. ಇಲ್ಲಿ ಮಾಮೂಲಿ ಇದು ಒಂದು ವೇದಿಕೆ ಕಾರ್ಯಕ್ರಮ, ವಾದ್ಯಗೋಷ್ಠಿ ಇದೆ, ಒಂದು ಆರ್ಕೆಸ್ಟ್ರಾ ಇದೆ. ರಾತ್ರಿ 8:30 9 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 2 ಗಂಟೆವರೆಗೂ ಇರುತ್ತೆ. ಮತ್ತು ತಿಲಕ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಇರುತ್ತೆ. ದೇವಾಲಯದ ಹತ್ರ ಪ್ರಸಾದ ವಿನಿಯೋಗ ಇರುತ್ತೆ. ಈ ಥರ ಭಕ್ತಾದಿಗಳು ಇನ್ನೂ ಹಲವಾರು ಸೇವೆಗಳನ್ನ ಅರ್ಪಿಸ್ತಾ ಇದ್ದಾರೆ. ವಿಶೇಷವಾಗಿ ಇರುತ್ತೆ. ಈ ಬಾರಿ ದೀಪೋತ್ಸವ ತುಂಬ ಚೆನ್ನಾಗಿತ್ತು. ನಮ್ಮ ಕುಲಬಾಂಧವರ ಸಹಕಾರ, ಅಗ್ನಿಕುಲ ಕ್ಷತ್ರಿಯರ ಸಹಕಾರ ಮತ್ತು ವೈನಿಕುಲ ಕ್ಷತ್ರಿಯರ ಸಹಕಾರದಿಂದ ವಿಶೇಷವಾಗಿ ದೀಪೋತ್ಸವ ಆಚರಣೆ ಆಯಿತು. ಆ ಎಲ್ಲ ದೀಪೋತ್ಸವ ಯಶಸ್ವಿಯಾಗೋದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಏನು ರಾತ್ರಿ ಕರಗ ಮಹೋತ್ಸವ ಆಗುತ್ತೆ, ಸುಮಾರು ಒಂದು 10ರಿಂದ 20 ಸಾವಿರದವರೆಗೂ ಜನ ಸಂದಣಿ ಇರುತ್ತೆ. ಇದನ್ನು ನಿಯಂತ್ರಿಸೋದಕ್ಕೆ ನಮ್ಮ ಆನೇಕಲ್ನ ಪೊಲೀಸ್ ಇಲಾಖೆ ತುಂಬಾ ಸಹಕಾರ ಕೊಡುತ್ತೆ. ಮತ್ತು ಕರಗ ಯಶಸ್ವಿಯಾಗಿ ನೆರವೇರಬೇಕು ಅಂದರೆ ಆನೇಕಲ್ ಪೊಲೀಸ್ ಇಲಾಖೆಯ ಸಹಕಾರ ತುಂಬ ಇದ್ದೇ ಇರುತ್ತೆ. ಅವರಿಗೆ ಈ ಮೂಲಕ ನಾನು ಆನೇಕಲ್ ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ವೃತ್ತ ನಿರೀಕ್ಷಕರಾದಂಥ ತಿಪ್ಪೇಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರಗ ಮಹೋತ್ಸವದ ಎಲ್ಲ ವಿಚಾರಗಳನ್ನ ಸಾರ್ವಜನಿಕರಿಗೆ ತಲುಪಿಸಲಿಕ್ಕೆ ಸಹಕಾರ ಕೊಟ್ಟಂಥ ತಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಆನೇಕಲ್ನಲ್ಲಿ ಈಗ ಈ ಕರಗ 2026ನೇ ಸಾಲಿನ ಕರಗ ಶಕ್ತ್ಯೋತ್ಸವ ಮತ್ತು ಮಹೋತ್ಸವ ಎರಡೂ ಸಹ ಯಶಸ್ವಿ ಆಗಲಿಕ್ಕೆ ಹಲವಾರು ಜನರ, ಎಲ್ಲ ಸಮಾಜದ ಹಲವಾರು ಜನರ ಸಂಘ ಸಂಸ್ಥೆಗಳ ಅವ್ರದ್ದೇ ಆದಂಥ ಸೇವೆಗಳು, ಅವ್ರದ್ದೇ ಆದಂಥ ಸಮರ್ಪಣೆಗಳು, ಮೆರವಣಿಗೆಗಳಿರ್ಬೋದು, ಮತ್ತು ಹೂವಿನ ಸಮರ್ಪಣೆ ಇರ್ಬೋದು, ಉತ್ಸವದಲ್ಲಿ ಭಾಗಿಯಾಗೋದಿರ್ಬೋದು, ದೇವಾಲಯದ ಕಾರ್ಯಕ್ರಮ ಚಟುವಟಿಕೆಗಳು ಭಾಗವಹಿಸೋದಿರ್ಬೋದು, ಅನ್ನದಾನಗಳನ್ನ ಮಾಡೋದಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜಿಸುವಂಥದ್ದು, ಮತ್ತು ಸುಮಾರು ಒಂದು 25ರಿಂದ 30 ಪಲ್ಲಕ್ಕಿಗಳನ್ನ ನಡೆಸೋದಿರ್ಬೋದು. ಇದೆಲ್ಲನೂ ಸಹ ಸೇವಾಕರ್ತರು ಅವರವರ ಒಂದು ಇಚ್ಛೆ ರೀತಿಯಲ್ಲಿ ಏನು ಅಯೋನಿಜೆ ಯಜ್ಞಜನನಿ ದ್ರೌಪದಿ ದೇವಿಯ ಒಂದು ಕರಗ ಶಕ್ತ್ಯೋತ್ಸವಕ್ಕೆ ಅವ್ರದ್ದೇ ಆದಂಥ ಸಮರ್ಪಣೆಯನ್ನು ಅರ್ಪಿಸ್ತಾ ಇದ್ದಾರೆ. ಆ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಿ ದೇವಿಯ ಒಂದು ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನಾವು ಸಹ ಆ ದೇವಿಯ ಸೇವೆಯನ್ನು ಮಾಡಿ ಅವರ ಆಶೀರ್ವಾದ
ಪಡಿಬೇಕು ಅಂತೇಳಿ ನಾವು ಈ ದೇವಸ್ಥಾನದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಆನೇಕಲ್ ನಾಗರಿಕರು ಮತ್ತು ಸುತ್ತಮುತ್ತಲಿನ ಎಲ್ಲ ಸಮಾಜದ ನಾಗರಿಕರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕ್ಷೇತ್ರೀಯ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಈ ಇತಿಹಾಸ ಪ್ರಸಿದ್ಧ ಆನೇಕಲ್ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಈ ದಿನ 2:45 ಗಂಟೆಗೆ ಆನೇಕಲ್ನಿಂದ ಹೊರಟು ಪ್ರಮುಖ ಬೀದಿಗಳಲ್ಲಿ ಮೊದಲಿನಂತೆ ಈ ದಿನ ಏನು ಮಾರ್ಗಸೂಚಿ ಒಂದು ಪ್ರಕಟಣೆ ಮಾಡಿದ್ದಾರೆ, ಅದ್ರ ಪ್ರಕಾರ ಸಂಚರಣೆ ಮಾಡುತ್ತೆ. ಎಲ್ಲ ಸಾರ್ವಜನಿಕರು ನಾಗರಿಕರು ಎಲ್ಲ ಸಹಕರಿಸಿ ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪ್ರಾರ್ಥಿಸಿಕೊಳ್ತೇವೆ. ಧ್ವಜಾರೋಹಣ ಮಾಡ್ತಾಯಿದ್ದೀವಿ. ಧ್ವಜಾರೋಹಣ ದಿವಸ ಏನು ಮಾಡ್ತೀವಿ ಅಂದರೆ, ಆ ಕರಗದ ದೇವತೆನ ಗಂಗೆಯಿಂದ ನಾವು ತಗೊಂಡು ಬಂದು ದೇವಸ್ಥಾನ ತುಂಬಿಸ್ಕೊಂಡು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ 18 ದಿನಗಳ ಕಾರ್ಯಕ್ರಮ ಅಂತ ದೊಡ್ಡವರು ಹೇಳ್ತಾರೆ. ಆಮೇಲೆ ಪ್ರತಿದಿನವೂ ಪ್ರಾಕಾರೋತ್ಸವ, ಊರಿನ ಅಲ್ಲಿ ಉತ್ಸವ, ವಿಶೇಷ ಉತ್ಸವಗಳು ನಡೀತೈತೆ. ಆಮೇಲೆ ದ್ರೌಪದ ದೇವಿ ಧರ್ಮರಾಯ ಸ್ವಾಮಿ ಕಲ್ಯಾಣೋತ್ಸವ ನಡೀತದೆ. ಇವತ್ತಿನ ದಿವಸ ಪಾಂಡವ ವನವಾಸ, ನಿನ್ನೆ ಪಾಂಡವ ವನವಾಸ, ಇವತ್ತು ಕರಗ, ಹಸಿ ಕರಗ ಆಗೋಯಿತು. ಇವತ್ತು ಇರಾವತನ ಪ್ರತಿಷ್ಠಾಪನೆ ಇದೆ ಊರಿನಲ್ಲಿ. ನಮ್ಮ ಮಂಜುನಾಥ್ ಹೇಳ್ದಂಗೆ ಎಲ್ಲ ಜಾಗಗಳಲ್ಲಿ ಓಡಾಡ್ಕೊಂಡು ಬರುತ್ತೆ. ಇವತ್ತು ಬೇರೆ ಬೇರೆ ಮಾರ್ಗ ಇದೆ, ಬೇರೆ ಹೇಳ್ತೀವಿ. ಆಮೇಲೆ ನಾಳೆ ರಥೋತ್ಸವ ಇದೆ, ನಾಡಿದ್ದು ಕೋಟೆ ಜಗಳ ಇದೆ, ಆಮೇಲೆ ಒಣಕರ್ಗ, ಅಗ್ನಿಕುಂಡ ಇದೆ, ಆಮೇಲೆ ವಸಂತೋತ್ಸವ, ಆಮೇಲೆ ಧ್ವಜ ಆರೋಹಣ ಕಾರ್ಯಕ್ರಮ ಇದೆ. ಅಲ್ಲಿಗೆ ಮುಕ್ತಾಯ 2026ನೇ ಕರಗ ಮಹೋತ್ಸವಕ್ಕೆ ಧ್ವಜಾರೋಹಣ ಮೂಲಕ ಚಾಲನೆ ಆಗಿದೆ. ಈ ಇತಿಹಾಸ ಪ್ರಸಿದ್ಧ ಕರಗ ಮಹೋತ್ಸವ ಪುರಾತನ ಕಾಲದಿಂದ 300-400 ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೆಲವು ತೊಡರುಗಳಿಂದ ಕೆಲವು ಕಾಲ ನಿಂತಿತ್ತು. ಆದರೆ ಉಚ್ಚ ನ್ಯಾಯಾಲಯ ಸತ್ಯಕ್ಕೆ ತಕ್ಕ ದಾರಿ ಅಂತ ಹೇಳೋ ರೀತಿಯಲ್ಲಿ ಧರ್ಮ ಯಾವತ್ತೂ ಬಿಟ್ಕೊಡಲ್ಲ ಅಂತ ಹೇಳಿಬಿಟ್ಟು ಜನ ದೊಡ್ಡವರು ಹಿರಿಯರು ಹೇಳ್ತಾರೆ. ಆ ರೀತಿ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ. ಈಗ ಅರ್ಚಕರು ಕರಗ ಮಹೋತ್ಸವ ಮಾಡೋದಕ್ಕೆ ಉಚ್ಚ ನ್ಯಾಯಾಲಯದ ಆದೇಶ ಆಗಿದೆ. ಆದೇಶದ ಪ್ರಕಾರವಾಗಿ ಇವತ್ತು ಕರಗ ಇದೆ. ಮೊದಲನೇ ದಿವಸ ಹಸಿ ಕರಗ ಮಹೋತ್ಸವ. ಈ ಕಾರ್ಯಕ್ರಮಕ್ಕೆ ನಮ್ಮ ಊರಿನ, ನಮ್ಮ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರ ಸಹಕಾರ ಮತ್ತು ತಾಲೂಕು ದಂಡಾಧಿಕಾರಿಗಳ ಸಹಕಾರ ಹಾಗೂ ಮಾಜಿ ಸಚಿವರಾದಂಥ ನಾರಾಯಣಸ್ವಾಮಿ ಅವರು, ಎಲ್ಲ ನಮ್ಮ MP ಮಂಜುನಾಥ್ ಸಾರ್ ಅವರು ಹಾಗೂ ಪೊಲೀಸ್ ಸಿಬ್ಬಂದಿ ಇಲಾಖೆಯವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ತಿಪ್ಪೇಸ್ವಾಮಿ ಅವರು ಸಂಪೂರ್ಣ ಸಹಕಾರ ನೀಡಿ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಾರ್ವಜನಿಕರು, ಈ ಪುರಸಭೆಯ ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು, ಮಾಜಿ ಸದಸ್ಯರು ಎಲ್ಲರೂ ಸಹ ಇಡೀ ನಮ್ಮ ಊರಿನ ಹಬ್ಬ ಇದು. ಬರೀ ಜನಾಂಗಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ ಇದು. ಇದು ಊರಿನ, ಈ ತಾಲೂಕಿನಾದ್ಯಂತ ಲಕ್ಷಾಂತರ ಜನ ಸೇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಬೇಕಾಗುತ್ತೆ. ಎಲ್ಲರೂ ಸಹಕಾರ ನೀಡಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರನ್ನೂ ಕೇಳ್ಕೊತ, ಈ ದಿನ ಹಸಿ ಕರಗ ಇವತ್ತು ಈ ದಿನ ನಡೆಯುತ್ತೆ 1ನೇ ತಾರೀಕು ಹೂವಿನ ಕರಗ. ಮತ್ತು ನಾಳೆ ರಥೋತ್ಸವ ದೇವಾಲಯದಿಂದ ತಿಲಕ್ ಸರ್ಕಲ್ ತನಕ ರಥೋತ್ಸವ ಸಾಗಿ ಮತ್ತು ದೇವಾಲಯಕ್ಕೆ ಬರುತ್ತೆ. ನಾಳಿದ್ದು ಕೋಟೆ ಜಗಳ ಕಾರ್ಯಕ್ರಮ ಇರುತ್ತೆ. ಮತ್ತು ಶನಿವಾರ ದಿವಸ ಅಗ್ನಿಕೊಂಡ ಇರುತ್ತೆ. ಮತ್ತು ಹೂವಿನ ಕರಗ, ಒಣಕರಗ ಅಂತ ಹೇಳ್ತೀವಿ ಅದನ್ನು, ಆ ಕರಗ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ಇವತ್ತು 1ನೇ ತಾರೀಕು ಸಹ ಎಲ್ಲ ಜನ ಸಹಕಾರ ಕೊಡಬೇಕು. ಎಲ್ಲರೂ ಬಂದು ಕಾರ್ಯಕ್ರಮನ ಅದೇ ಉನ್ನತ ರೀತಿಗೆ ಸಹಕಾರ ನೀಡಿ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂದ್ಬಿಟ್ಟು ತಾಲೂಕಿನ ಎಲ್ಲ ಜನಗಳಲ್ಲಿ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ಜನಾಂಗದವರು ಸಹ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ತಾಯಿ ಆಶೀರ್ವಾದ ಪಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕೆಂದು ಎಲ್ಲರನ್ನೂ ಸಹ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರದವ್ರಿಗೂ, ಪೊಲೀಸ್ ಇಲಾಖೆವರೆಗೂ, ಬೆಸ್ಕಾಂ ಇಲಾಖೆವರೆಗೂ ಎಲ್ಲರೂ ಸಹ ಸಂಪೂರ್ಣ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂದ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತಾ ಇದ್ದೀವಿ.